ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಇನ್ನೂ ಒಂದು ರಾಜ್ಯ ಭೇಟಿಯನ್ನು ಆಡಿ ಮುಗಿಸಿದೆ. ಆದರೆ ಈ ಬಾರಿ ಭೇಟೆಯ ಕಾರ್ಯಕ್ರಮ ನಡೆದಿರೋದು ಲೆಬನಾನ್ನಲ್ಲೋ, ಗಾಜಾದಲ್ಲೋ, ವೆಸ್ಟ್ ಬ್ಯಾಂಕ್ ಅಲ್ಲೋ ಅಲ್ಲ, ಬದಲಿಗೆ ಸಿರಿಯಾದಲ್ಲಿ. ಅಲ್ಲಿನ ಸೇಫ್ ಹೈಡ್ಔಟ್ ಅಲ್ಲಿ ಕುಳಿತಿದ್ದ ಲೆಬನಾನ್ ಸರ್ಕಾರಕ್ಕೆ ಹಾಗೂ ಅಮೆರಿಕಾಗೆ ಕೂಡ ತುಂಬಾನೇ ಬೇಕಾಗಿದ್ದ ಮುಖ್ಯ ಅತಿಥಿಯೊಬ್ಬನನ್ನ ಇಸ್ರೇಲ್ ಹೊಡೆದುಕೊಂಡಿದೆ. ಹಾಗೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳು ಬಳಸ್ತಾ ಇದ್ದ ಅತ್ಯದ್ಭುತ ಟನಲ್ ಒಂದರ ವಿಡಿಯೋನ ಕೂಡ ಇಸ್ರೇಲ್ ಬಿಡುಗಡೆ ಮಾಡಿದೆ. ಸುಮಾರು 1 ಕಿಲೋಮೀಟರ್ ಉದ್ದದ ಟನಲ್ನಲ್ಲಿ ಏನೇನಿಲ್ಲ ಹೇಳಿ, ಅಲ್ಲಿ ಬೈಕ್ಗಳಿವೆ, ಬಾಂಬುಗಳಿವೆ, ರಾಕೆಟ್ಗಳನ್ನು ಇಟ್ಟಿದ್ದಾರೆ, ಬಂದೂಕುಗಳಿವೆ, ಶೆಲ್ಗಳಿವೆ, ವೈರ್ಲೆಸ್ ಸೆಟ್ಟುಗಳು, ರೇಡಿಯೋ ಸೆಟ್ಟುಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಒಂದು ಯುದ್ಧ ಮಾಡೋದಕ್ಕೆ ಏನೆಲ್ಲ ಬಳಸ್ತಾರೋ ಅದೆಲ್ಲವನ್ನು ಕೂಡ ಇಡಲಾಗಿದ್ದ ಟನಲ್ ಒಂದರ ವಿಡಿಯೋನ ಇಸ್ರೇಲ್ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಇಸ್ರೇಲ್ ಸಿರಿಯಾದಲ್ಲಿ ಆಡಿದ ಬೇಟೆ ಎಂಥದ್ದು ಮತ್ತು ಲೆಬನಾನ್ನಲ್ಲಿನ ಟನಲ್ ಹೇಗಿದೆ, ಎರಡರ ಬಗ್ಗೆನೂ ಇಲ್ಲೊಂದು ಸ್ವಲ್ಪ ನೋಡೋಣ ಬನ್ನಿ. ಗೆಳೆಯರೆ, ಒಂದು ದೇಶ ಭಯೋತ್ಪಾದಕರ ಕೈಗೆ ಸಿಕ್ಕರೆ, ಅಲ್ಲಿನ ಆಡಳಿತ ಭ್ರಷ್ಟರ ಪಾಲಾದರೆ, ಒಂದು ದೇಶ ಜಾತಿ ಅಥವಾ ಗುಂಪುಗಳಿಗೆ ವಿಶೇಷ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡ್ತಾ ಜಿತನ ಆಬಾದಿ ಉತನ ಹಕ್ಕಂತೆಲ್ಲ ಹೇಳ್ಕೊಂಡು ಹೋದರೆ ಒಂದಷ್ಟು ದಿನಗಳಲ್ಲಿ ಅದು ಏನೆಲ್ಲ ಆಗಿಬಿಡಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಲೆಬನಾನ್. ಇವತ್ತು ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರು ಎಷ್ಟು ಜನಸಂಖ್ಯೆ ಇದೆಯೋ ಅದೆಲ್ಲದಕ್ಕೂ ಪೊಲಿಟಿಕಲ್ ರಿಸರ್ವೇಷನ್ ಬೇಕು, ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಒಂದೆರಡು ಸಮುದಾಯಗಳ ಜನ ಮಾತ್ರ ಯಾಕೆ ಆಯ್ಕೆ ಆಗ್ತಾರೆ, ಉಳಿದವರೆಲ್ಲ ಯಾಕೆ ಆಯ್ಕೆ ಆಗೋಲ್ಲ, ಹೀಗೆ ಹುಚ್ಚು ಭಾಷಣಗಳನ್ನು ಮಾಡಿ ಜನರ ತಲೆ ಕೆಡಿಸ್ತಾ ಇದ್ದಾರೆ. ನೋಡಿ, ಇದು ಯಾವುದು ಕೂಡ ಜಗತ್ತಿಗೆ ಹೊಸ್ತೇನಲ್ಲ, ಎಲ್ಲೂ ಆಗದೇ ಇರೋ ಪ್ರಯೋಗ ಕೂಡ ಇದಲ್ಲ. ಲೆಬನಾನ್ನ ರಾಜಕೀಯ ವ್ಯವಸ್ಥೆ ಇರೋದೇ ಹಾಗೆ. ಅಲ್ಲಿ ಒಂದಷ್ಟು ವಿವಿಧ ಪಂಗಡಗಳಿವೆ. ಕ್ರೈಸ್ತರಿದ್ದಾರೆ, ಕ್ಯಾಥೋಲಿಕರು, ಮ್ಯಾರನೈಟರು, ಹೀಗೆ ಅದರಲ್ಲೂ ಒಂದಷ್ಟು ಪಂಗಡಗಳಿವೆ. ಮುಸ್ಲಿಮರಿದ್ದಾರೆ, ಅದರಲ್ಲಿ ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ, ಹಾಗೆ ಒಂದಷ್ಟು ಬುಡಕಟ್ಟು ಜನಾಂಗಗಳು ಕೂಡ ಇವೆ. ಈ ಎಲ್ಲ ಜನಾಂಗಗಳಲ್ಲಿ ಅಲ್ಲಿ ಅವರ ಜನಸಂಖ್ಯೆಯ ಅನುಗುಣವಾಗಿ ರಾಜಕೀಯ ಮೀಸಲಾತಿಯನ್ನು ಕೊಡಲಾಗಿದೆ. ಅಲ್ಲಿ ಅಧ್ಯಕ್ಷ, ಪ್ರಧಾನಿ, ಸ್ಪೀಕರ್ ಹುದ್ದೆಗಳನ್ನು ಕೂಡ ಜನಸಂಖ್ಯೆಯ ಆಧಾರದ ಮೇಲೆ ಹಂಚಿಕೊಳ್ಳಲಾಗಿದೆ. ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಅಧ್ಯಕ್ಷರಾಗ್ತಾರೆ, ಸುನ್ನಿ ಸಮುದಾಯದಿಂದ ಪ್ರಧಾನಿ ಆಗಬೇಕು, ಸ್ಪೀಕರ್ ಹುದ್ದೆ ಶಿಯಾಗಳಿಗೆ ಕೊಡಲಾಗಿದೆ. ಅದರ ಪರಿಣಾಮ ಏನು ಗೊತ್ತಾ? ಕಳೆದ ಹಲವಾರು ವರ್ಷಗಳಿಂದ ಅಲ್ಲೊಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಇನ್ನು ಅಲ್ಲಿ ಆರಿಸಿ ಬರೋ ಜನಪ್ರತಿನಿಧಿಗಳಿದ್ದಾರೆ ನೋಡಿ, ಅವರು ತಮ್ಮ ಜನಾಂಗ, ಸಮುದಾಯ ಅಂತ ಮಾತ್ರ ಯೋಚನೆ ಮಾಡ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ದೇಶ ಅನ್ನೋ ಸಮಗ್ರ ಚಿಂತನೆಯೇ ಇಲ್ಲ. ಇನ್ನು ಸಮುದಾಯಗಳ ಆಧಾರದ ಮೇಲೆ ಮೀಸಲಾತಿ ಪಡ್ಕೊಂಡು ಗೆದ್ದು ಬರೋದ್ರಿಂದ ಅಲ್ಲಿ ಮುಂದಿನ ಬಾರಿ ಕೂಡ ನಮಗೆ ಸೀಟ್ ಗ್ಯಾರಂಟಿ ಅನ್ನೋದಿರುತ್ತೆ. ಹೀಗಾಗಿ ಅವರಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕರಪ್ಷನ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಆ ದೇಶ ಕಳೆದ ಒಂದಷ್ಟು ವರ್ಷಗಳಿಂದ ಒಂದು ಬಜೆಟ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗದೆ ಆರ್ಥಿಕವಾಗಿ ನರಳುತ್ತಾ ಇದೆ. ಅಲ್ಲಿ ಬಡತನ ತಾಂಡವ ಆಡ್ತಾ ಇದೆ. ಒಂದು ಕಾಲಕ್ಕೆ ಸ್ವಿಟ್ಜರ್ಲ್ಯಾಂಡ್ ಆಫ್ ಮಿಡಲ್ ಈಸ್ಟ್ ಅಂತ ಕರೆಸಿಕೊಳ್ತಾ ಇದ್ದ ದೇಶ ಇವತ್ತು ಅಕ್ಷರಶಃ ನರಕದ ಥರ ತಯಾರಾಗಿದೆ. ಅಲ್ಲಿ ಬಜೆಟ್ ಇಲ್ಲ, ಹೀಗಾಗಿ ಸರಿಯಾದ ಸೇನೆ ಇಲ್ಲ. ಸೊ ಉಗ್ರ ಸಂಘಟನೆಗಳವರನ್ನು ಆಳ್ತಾ ಇವೆ. ಎಂಥ ದರಿದ್ರ ಪರಿಸ್ಥಿತಿ ಅಂದರೆ ಅಲ್ಲಿನ ಪ್ರಧಾನಿಯನ್ನು ಬಾಂಬಿಟ್ಟು ಕೊಲ್ತಾರೆ. ಆ ಪ್ರಕರಣದ ಆರೋಪಿಗಳು ದೇಶದಲ್ಲೇ ಇದ್ರೂ ಕೂಡ ಅವರನ್ನು ಬಂಧಿಸಿ ಕಾನೂನಿನ ಕೈಗೆ ಕೊಡೋದಕ್ಕೆ ಆ ದೇಶಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆ ದೇಶದ ಪ್ರಧಾನಿಯನ್ನ ಕೊಂದು ಹಾಕಿದ್ನಲ್ಲ ಉಗ್ರ, ಅವನನ್ನ ಇಸ್ರೇಲ್ ಬಾಂಬು ದಾಳಿಯಲ್ಲಿ ಮುಗಿಸಿದೆ. ಹಾಗೆ ಹೂರ್ ಯಾತ್ರೆಗೆ ಹೋದವನ ಹೆಸರು ಸಲೀಂ ಜಮೀಲ್ ಅಯಾಶ್. ಅವನು ಕೊಂದು ಮುಗಿಸಿದ್ದು ಲೆಬನಾನಿನ ಪ್ರಧಾನಿ ರಫೀಕ್ ಹರೀರಿ ಅವರನ್ನ. ಗೆಳೆಯರೆ, ಈ ಲೆಬನಾನ್ ಅನ್ನೋ ದೇಶ ಇದೆ ನೋಡಿ, ಇದು ಒಂದು ಕಾಲಕ್ಕೆ ನಿಜಕ್ಕೂ ಚೆನ್ನಾಗಿತ್ತು. ಆದರೆ ಫ್ರಾನ್ಸ್ ಈ ದೇಶವನ್ನು ಬಿಟ್ಟು ಹೋಗೋ ಮೊದಲು ಇಲ್ಲಿನ ಆಡಳಿತವನ್ನು ಶಿಯಾ, ಸುನ್ನಿ ಹಾಗೂ ಕ್ರೈಸ್ತರಿಗೆ, ಜೊತೆಗೆ ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ಕೂಡ ಜನಸಂಖ್ಯೆಯ ಆಧಾರದ ಮೇಲೆ ಆಳ್ವಿಕೆ ಮಾಡ್ಕೊಳ್ಳೋದಕ್ಕೊಂದು ವ್ಯವಸ್ಥೆಯನ್ನು ಮಾಡಿ ಬಿಟ್ಟು ಹೋಯಿತು. ಅದು ಲೆಬನಾನ್ನ ಪಾಲಿಗೆ ದೊಡ್ಡ ಶಾಪ ಆಯಿತು. ಅದರ ಜೊತೆಗೆ ಪಕ್ಕದಲ್ಲಿ ಇಸ್ರೇಲ್ ತಲೆ ಎತ್ತಿ ಅಲ್ಲಿ ಪ್ಯಾಲೆಸ್ತೀನಿಯರ ಜೊತೆ ಯಹೂದಿಗಳಿಗೆ ಸಂಘರ್ಷ ಶುರುವಾದ ಸಮಯದಲ್ಲಿ ಜೋರ್ಡಾನ್ನಿಂದ ಓಡಿಸಲ್ಪಟ್ಟ ಪ್ಯಾಲೆಸ್ತೀನಿಯರು ಈ ಲೆಬನಾನ್ಗೆ ಬಂದರು, ಆಶ್ರಯ ಪಡ್ಕೊಂಡ್ರು. ಪ್ಯಾಲೆಸ್ತೀನಿಯರು ಸುನ್ನಿಗಳು, ಅವರು ಬಂದ ನಂತರ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದವು. ಅಲ್ಲಿನ ಸುನ್ನಿಗಳು ಇವರನ್ನು ಬೆಂಬಲಿಸಿದರು, ಶಿಯಾಗಳು ವಿರೋಧ ಮಾಡಿದರು. ಇನ್ನು ದಕ್ಷಿಣ ಲೆಬನಾನ್ನಲ್ಲಿ ಕೂತ ಪ್ಯಾಲೆಸ್ತೀನಿಯರು ಲೆಬನಾನಿನ ಒಳಗೆ ಮತ್ತು ಇಸ್ರೇಲಿನ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಶುರು ಮಾಡಿದರು. ಅವರಿಗೆ ಅಲ್ಲಿನ ಲೆಫ್ಟಿಸ್ಟ್ ಪಾರ್ಟಿಗಳು, ಸಂಘಟನೆಗಳು ಬೆಂಬಲ ಕೊಟ್ಟರೆ, ಫಲಾಂಗಿಸ್ಟುಗಳು ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಬಲಪಂಥೀಯ ಕ್ರೈಸ್ತ ಸಂಘಟನೆಗಳು ಇವರ ವಿರೋಧಕ್ಕೆ ನಿಂತವು. ಅವ್ರ ಜೊತೆ ಶಿಯಾಗಳು ಸೇರ್ಕೊಂಡ್ರು. ಮ್ಯಾರನೈಟ್ ಕ್ರೈಸ್ತ ಸಶಸ್ತ್ರ ಸಂಘಟನೆಗಳು ಕೂಡ ಇವ್ರ ಜೊತೆ ಕೈ
ಕೈ ಜೋಡಿಸಿದ್ವು. ಅಲ್ಲಿ ನಾಗರಿಕ ದಂಗೆ ಶುರುವಾಯಿತು. ಈ ಸಂದರ್ಭದಲ್ಲಿ ಪ್ಯಾಲೆಸ್ತೀನಿಯರನ್ನ ಹಣಿಯೋದಕ್ಕೆ ಇಸ್ರೇಲ್ ಲೆಬನಾನಿನ ದಕ್ಷಿಣ ಭಾಗಕ್ಕೆ ನುಗ್ಗಿ ಪ್ಯಾಲೆಸ್ತೀನಿಯರು ಅಲ್ಲಿಂದ ಓಡ್ ಹೋಗಿ ಅಲ್ಲಿ ಶಿಯಾ ಮುಸ್ಲಿಮರ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆ ಹುಟ್ಟುಕೊಳ್ತು. ಹೀಗೆ ಇಲ್ಲಿ ನಿರಂತರವಾಗಿ ನಡೀತಿದ್ದ ನಾಗರಿಕ ಸಂಘರ್ಷಗಳು ಒಂದು ಸ್ವಲ್ಪ ಶಮನಗೊಂಡು ಅಲ್ಲಿ ಪ್ರಧಾನಿಯ ಆಯ್ಕೆಯಾದಾಗ ನಾಗರಿಕ ಸಂಘರ್ಷಗಳ ನಂತರದ ಲೆಬನಾನ್ನ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು ಈ ರಫೀಕ್ ಹರೀರಿ. ರಫೀಕ್ ಸಾಧಾರಣ ಸುನ್ನಿ ಮುಸ್ಲಿಂ ರೈತ ಕುಟುಂಬದಿಂದ ಬಂದವರು. ಆತ ತುಂಬಾ ವಿದ್ಯಾವಂತ ನಾಯಕನಾಗಿದ್ದ. ಸಾಕಷ್ಟು ವ್ಯಾಪಾರ ವಹಿವಾಟುಗಳು ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ದ. ಬ್ಯಾಂಕಿಂಗ್ ಕ್ಷೇತ್ರದ ಪ್ರಮುಖರ ಜೊತೆ ಕೂಡ ರಫೀಕ್ ಹರೀರಿ ಸಂಬಂಧಗಳನ್ನು ಇಟ್ಟುಕೊಂಡಿದ್ದ ಮತ್ತು ಲೆಬನಾನಿನ ಆಡಳಿತಕ್ಕೆ ಒಂದು ದಿಕ್ಕನ್ನು ಕೊಡೋದಕ್ಕೆ ಈತ ಪ್ರಯತ್ನ ಪಡ್ತಾ ಇದ್ದ. ಆದರೆ ಈ ರಫೀಕ್ ಹರೀರಿಯ ಆಡಳಿತ ಅಲ್ಲಿನ ಶಿಯಾ ಭಯೋತ್ಪಾದಕ ಸಂಘಟನೆ ಹೆಜ್ಬುಲ್ಲಾಗೆ ಇಷ್ಟ ಆಗಲಿಲ್ಲ. ಈ ಮಧ್ಯೆ ಈತನ ಮೇಲೆ ಭಯಾನಕ ಪ್ರಮಾಣದ ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬಂದವು. ಇದೆಲ್ಲದರ ಹಿಂದೆ ಇರಾನ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪಾಪ ಹರೀರಿ ವಿಫಲವಾಗ್ತಾ ಹೋದ್ರು. ಅವತ್ತು ಫೆಬ್ರವರಿ 14, 2005 ಲೆಬನಾನಿನ ರಾಜಧಾನಿ ಬೈರೂತಲ್ಲಿ ಈ ಪ್ರಧಾನಿ ರಫೀಕ್ ಹರೀರಿ ಅವರಿದ್ದ ಕಾನ್ವಾಯ್ ಹೋಗ್ತಾ ಇತ್ತು. ಅದು ಅಲ್ಲಿನ ಮುಹಮ್ಮದ್ ಅಲ್ ಅಮೀನ್ ಮಸೀದಿಯ ಬಳಿಗೆ ಬರೋ ಹೊತ್ತಿಗೆ ಅಲ್ಲೇ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಮಿತ್ಸುಬಿಷಿ ವಾಹನವೊಂದು ಸ್ಫೋಟಗೊಳ್ತು. ಅದರಲ್ಲಿ ಸುಮಾರು 1800 ಟನ್ TNTಯಷ್ಟು ಶಕ್ತಿಶಾಲಿ ಸ್ಫೋಟಗಳನ್ನು ತುಂಬಲಾಗಿತ್ತು. ಪ್ರಧಾನಿಯ ಕಾನ್ವಾಯ್ ಹತ್ತಿರ ಬರ್ತಿದ್ದಂತೆ ಅದನ್ನು ಡಿಟೋನೇಟ್ ಮಾಡಿದರು. ಅಲ್ಲಿಗೆ 1992ರಿಂದ 2005ರವರೆಗೆ ಪ್ರಧಾನಿಯಾಗಿದ್ದ ರಫೀಕ್ ಹರೀರಿ ಸೇರಿದಂತೆ ಅಲ್ಲಿ ಸುಮಾರು 23 ಜನ ಸಾವಿಗೀಡಾದರು. ಅದರಲ್ಲಿ ಪ್ರಧಾನಿಯ ಬಾಡಿಗಾರ್ಡ್ಗಳಿದ್ದರು. ಜೊತೆಗೆ ಲೆಬನಾನ್ನ ಮಾಜಿ ಹಣಕಾಸು ಸಚಿವ ಕೂಡ ಆ ಸ್ಫೋಟದಲ್ಲಿ ತುಂಡು ತುಂಡಾಗಿ ಹೋದ. ಗೆಳೆಯರೆ, ಅದರ ಹಿಂದೆ ಯಾರಿದ್ರು ಅನ್ನೋದು ಗೌಪ್ಯ ವಿಷಯ ಏನಾಗಿರಲಿಲ್ಲ. ಆ ಸ್ಫೋಟ ಮಾಡಿಸಿದ್ದು, ಪ್ರಧಾನಿಯನ್ನು ಕೊಲ್ಲಿಸಿದ್ದು ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಅನ್ನೋ ಶಿಯಾ ಉಗ್ರ ಸಂಘಟನೆ. ಆ ಸ್ಫೋಟದ ಪ್ರಮುಖ ಆರೋಪಿಯಾಗಿದ್ದವನು ಸಲೀಂ ಜಮೀಲ್ ಅಯಾಶ್. ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅವನನ್ನ ಶಿಕ್ಷೆಗೆ ಒಳಪಡಿಸಬೇಕಾದದ್ದು ಲೆಬನಾನ್ನ ಕರ್ತವ್ಯ ಆಗಿತ್ತು. ಆದರೆ ಇವನನ್ನು ಒಪ್ಪಿಸೋದಕ್ಕೆ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಒಪ್ಪಲಿಲ್ಲ. ಬದಲಾಗಿ ಇವನನ್ನ ಹೆಜ್ಬುಲ್ಲಾದ ಯೂನಿಟ್ 151ನ ಹಂತಕರ ಪಡೆಯ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಯಿತು. ಅಲ್ಲಿಗೆ ಲೆಬನಾನ್ ಏನೂ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಹರೀರಿ ಸಾವಿನ ತನಿಖೆ ಮತ್ತು ವಿಚಾರಣೆಗೆ ವಿಶ್ವಸಂಸ್ಥೆ ಲೆಬನಾನ್ ಸ್ಪೆಷಲ್ ಟ್ರಿಬ್ಯುನಲ್ ಅನ್ನ ರಚನೆ ಮಾಡಬೇಕಾಗಿ ಬಂತು. ಸುದೀರ್ಘ ವಿಚಾರಣೆಯ ನಂತರ 2020ರಲ್ಲಿ ಈ ಸಲೀಂ ಅಯಾಶ್ ಸೇರಿದ ಹಾಗೆ ಒಂದಷ್ಟು ಆರೋಪಿಗಳಿಗೆ UN ಟ್ರಿಬ್ಯುನಲ್ ಆರೋಪಿಗಳ ಗೈರು ಹಾಜರಿಯಲ್ಲೇ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಇವನ ತಲೆಯ ಮೇಲೆ ಅಮೆರಿಕ $10 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಿತು. ಆದರೆ ಇವನನ್ನು ಬಂಧಿಸೋದಿಕ್ಕೆ ಲೆಬನಾನ್ನ ಆಡಳಿತಕ್ಕೆ ಸಾಧ್ಯ ಆಗಲಿಲ್ಲ. ಇವನು ಹೊರಗೆ ಆರಾಮಾಗಿ ಓಡಾಡಿಕೊಂಡಿದ್ದ. ಈ ಮಧ್ಯೆ ಮೊನ್ನೆ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ತೀವ್ರ ಪ್ರಮಾಣದ ದಾಳಿಗಳನ್ನು ಶುರು ಮಾಡ್ತಲ್ಲ, ಅದಾದ ಮೇಲೆ ಈ ಅಯಾಶ್ ಸಿರಿಯಾಗೆ ಪಲಾಯನ ಮಾಡ್ದ. ಅಲ್ಲಿ ಹೆಜ್ಬುಲ್ಲಾ ಹಿಡಿತಾ ಇರುವ ಅಲ್ ಕೌಸೈರ್ ಅನ್ನೋ ಕಡೆ ಅಡಗಿ ಕೂತಿದ್ದ. ಆ ಪ್ರದೇಶದ ಮೇಲೆ ಇಸ್ರೇಲ್ ಖಚಿತ ಮಾಹಿತಿಯ ಅನ್ವಯ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಆ ದಾಳಿಲಿ ಸಲೀಂ ಅಯಾಶ್ ಸಾವಿಗೀಡಾಗಿದ್ದಾನೆ ಅಂತ ಇಸ್ರೇಲ್ ಖಚಿತಪಡಿಸಿದೆ. ಇನ್ನು ಇದಲ್ಲದೆ ಲೆಬನಾನ್ ಹಾಗೂ ಗಾಜಾದ ಮೇಲೆ ಕೂಡ ಇಸ್ರೇಲ್ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇದೆ. ಭಾನುವಾರ ಇಸ್ರೇಲಿನ ಡಿಫೆನ್ಸ್ ಫೋರ್ಸ್ ಲೆಬನಾನ್ನ ದಕ್ಷಿಣ ಭಾಗದಲ್ಲಿನ ಹೆಜ್ಬುಲ್ಲಾ ಟನಲ್ ಒಂದರ ವಿಡಿಯೋನ ರಿಲೀಸ್ ಮಾಡಿದೆ. ಗೆಳೆಯರೆ, ಈ ಭಯೋತ್ಪಾದಕರಿಗೆ ಜನ, ಜಾನುವಾರುಗಳು, ಬದುಕಿರೋರು, ಸತ್ತಿರೋರು ಈ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಈ ಟನಲ್ ಇರೋದು ಸ್ಮಶಾನದ ಅಡಿಯಲ್ಲಿ, ಗೋರಿಗಳ ಕೆಳಗೆ ಇದು ಸಾಗಿ ಹೋಗುತ್ತೆ. ಸ್ಮಶಾನದಲ್ಲಿ ಸಂಪು ಥರದ ಒಂದು ತೊಟ್ಟಿ ಇದೆ. ಅದರ ಮುಚ್ಚಳ ತೆಗೆದ್ರೆ ಅಲ್ಲಿ ಟನಲ್ನ ಒಳಗಿಳಿಯೋದಕ್ಕೆ ಮೆಟ್ಟಿಲುಗಳಿವೆ. ಸುಮಾರು 1 ಕಿಲೋಮೀಟರ್ ದೂರದ ಈ ಟನಲ್ನ ಒಳಗೆ ಹೋದರೆ ಅಲ್ಲಿ ವಿಶಾಲವಾದ ಕೊಠಡಿಗಳು ಸಿಗುತ್ತವೆ. ಅದರಲ್ಲಿ ಆಯುಧಗಳನ್ನು ಸ್ಟಾಕ್ ಮಾಡಲಾಗಿದೆ. ಬಾಂಬುಗಳಿವೆ, ರಾಕೆಟ್ಗಳಿವೆ, ರೇಡಿಯೋ ಸೆಟ್ಗಳಿವೆ. ಅಲ್ಲಿ ವಾಸ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳು ಇವೆ. ಇಂಥ ಟನಲ್ಗಳು ಗಾಜಾದಲ್ಲಿ ಸಾಕಷ್ಟಿವೆ ಅಂತ ಇಸ್ರೇಲ್ ಹೇಳಿತ್ತು. ಅದರ ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿತ್ತು. ಈಗ ಅಂಥದ್ದೇ ಟನಲ್ಗಳು ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಕೂಡ ಪತ್ತೆ ಆಗ್ತಾ ಇವೆ. ಅವ್ರನ್ನ ನೋಡಿ ಇವರು ಮಾಡ್ಕೊಂಡ್ರೋ, ಇವ್ರನ್ನ ನೋಡಿ ಅವರು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆದರೆ ಇವುಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಸಮಯ ಅಂತೂ ಹಿಡಿದಿರುತ್ತೆ. ಇಷ್ಟು ಆಳಕ್ಕೆ ಟನಲ್ ಕೊರಿಬೇಕು. ಅದರ ಒಳಗಡೆ ಆಕ್ಸಿಜನ್ನು, ಕರೆಂಟು, ನೀರು ಎಲ್ಲವನ್ನ ವ್ಯವಸ್ಥೆ ಮಾಡಬೇಕು ಅಂದ್ರೆ ಅದಕ್ಕೆ ಮಿಷನರಿಗಳನ್ನ ಬಳಸಲೇಬೇಕಾಗತ್ತೆ. ಚೈನಾದ ಸಹಾಯ ಇಲ್ಲದೆ ಇಂಥದ್ದೆಲ್ಲ ಸಾಧ್ಯವಾಗೋ ಕೆಲಸ ಅಲ್ಲ. ಹೀಗಾಗಿನೇ ಈ ಹಿಂದೆ ಗಾಜಾದಲ್ಲಿ ಟನಲ್ಗಳು ಪತ್ತೆಯಾದಾಗ ಚೈನಾದ ಕಂಪನಿಗಳು ಹಾಗೂ ಕಾರ್ಮಿಕರು ಇದರ ಹಿಂದಿದ್ದಾರೆ ಅನ್ನೋ ಸಂಶಯ ವ್ಯಕ್ತ ಆಗಿತ್ತು. ಈಗ ಅಂಥದ್ದೇ ಟನಲ್ಗಳು ಲೆಬನಾನ್ನಲ್ಲಿ ಕೂಡ ಸಿಗ್ತಾ ಹೋಗ್ತಾ ಇವೆ. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಉಗ್ರ ಸಂಘಟನೆಗಳ ಬಳಿ ಎಷ್ಟು ಪ್ರಮಾಣದ ಹಣ ಇರಬೇಕು ಹೇಳಿ? ಇವರ ಹಣ
ಹಣದ ಮೂಲಗಳು ಯಾವುವು? ಇಸ್ರೇಲ್ ಈಗ ಅದರ ಮೇಲೆ ಕೂಡ ಬೀಳ್ತಾ ಇದೆ. ಇದೆಲ್ಲದರ ನಡುವೆ ಮುಂಬರುವ ಜನವರಿಯ ವೇಳೆಗೆ ನಾವು ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಇರಾನ್ ಕೊಡ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಧ್ಯಪ್ರಾಚ್ಯ ಸದ್ಯಕ್ಕೆ ತಣ್ಣಗಾಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಗೆಳೆಯರೆ ಇಸ್ರೇಲ್ ಲೆಬನಾನಿನ ಮೋಸ್ಟ್ ವಾಂಟೆಡ್ ಅತಿಥಿಗೆ ಹೂರು ಟಿಕೆಟ್ ಕೊಡಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.